ಸರ್ ಇಂದು ದೆಹಲಿಯಲ್ಲಿ ಇನ್ವೆಸ್ಟ್ ಕರ್ನಾಟಕ 2025 2025 ಫೆಬ್ರವರಿ 12, 13, 14ಕ್ಕೆ ಐತಿಹಾಸಿಕ ಬೆಂಗಳೂರು ನಗರದಲ್ಲಿ ಇವತ್ತು ನಾವು ಜರುಗ್ತಾ ಇದ್ದು ಆ ಹೆಸರಲ್ಲಿ ಇವತ್ತು ಒಂದು ದೆಹಲಿಯಲ್ಲಿ ಒಂದು ರೋಡ್ ಶೋ ಅನ್ನು ಇವತ್ತೊಂದು ಸಹ ನಾವು ಕೈಗೊಂಡಿದ್ದೇವೆ. ಎಲ್ಲ ಅಂಬಾಸಡರ್ಸು, ರಿಪ್ರೆಸೆಂಟೇಟಿವ್ಸು ಇವರೆಲ್ಲರನ್ನೂ ಕೂಡ ಇಲ್ಲಿ ಆಹ್ವಾನ ಮಾಡಿ ಅವ್ರಿಗೆ ಈ ಇನ್ವೆಸ್ಟ್ ಕರ್ನಾಟಕ ಮೀಟ್ ಬಗ್ಗೆ ಒಂದು ಮಾಹಿತಿಯನ್ನು ಇವತ್ತೊಂದು ದಿವಸ ಅವ್ರಿಗೆ ಒದಗಿಸಿದ್ವಿ. ಅದರಿಂದ ಅವರೆಲ್ಲರ ಪಾಲ್ಗೊಳ್ಳುವಿಕೆ ಇವತ್ತೊಂದು ದಿವಸ ಆಗಬೇಕು. ಆ ದೇಶಗಳ ಮತ್ತು ಅಲ್ಲಿಯ ಏನು ಕಂಪನೀಸ್ ಇರ್ಬೋದು, ಅಲ್ಲಿಯ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಇದ್ದಾವೆ, ಅವೆಲ್ಲರೂ ಕೂಡ ಇಲ್ಲಿ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂಥೇಳಿ ಈ ರೋಡ್ ಶೋನ ಇವತ್ತೊಂದು ದಿವಸ ದೆಹಲಿಯಲ್ಲಿ ಕೈಗೊಂಡಿದ್ದೀವಿ. ಅನೇಕ ಅಂಬಾಸಿಗಳಿಂದ ಎಲ್ಲರೂ ಇವತ್ತು ಭಾಗವಹಿಸಿದ್ರು. ನಾಳೆ ನಾವು ಆಸ್ಟ್ರೇಲಿಯನ್ ಅಂಬಾಸಿಡರ್ಗೂ ಭೇಟಿ ಆಗ್ತಿದ್ದೀವಿ. ಬೆಳಗ್ಗೆ ಸಿಂಗಾಪುರ್ ಅಂಬಾಸಿಡರ್ಗೂ ಕೂಡ ಇವತ್ತೊಂದು ದಿವಸ ಭೇಟಿ ಆಗಿದ್ದೀವಿ. ಈಗ ನಮ್ಮ ಕೇಂದ್ರ ಸಚಿವರನ್ನು ಕೂಡ ಇವತ್ತೊಂದು ದಿವಸ ನಿರ್ಮಲಾ ಸೀತಾರಾಮನ್ ಅವ್ರನ್ನ, ಕುಮಾರಸ್ವಾಮಿ ಅವ್ರನ್ನ, ರಾಜನಾಥ್ ಸಿಂಗ್ ಅವ್ರನ್ನು ಕೂಡ ಭೇಟಿಯಾಗಿದ್ದೀವಿ. ನಾಳೆ ಇನ್ನೂ ಕೆಲವೊಬ್ಬರನ್ನ ನಾನು ಭೇಟಿಯಾಗಲಿಕ್ಕೆ ಇದು ಮಾಡ್ತಾಯಿದ್ದೀನಿ. ಮತ್ತು ನಾಡ್ದು ಒಂದು ನೈಡೆಕ್ ಕಂಪ್ನಿಯಿಂದ ನಮ್ಮದೊಂದು ಇನ್ವೆಸ್ಟ್ಮೆಂಟ್ ಬರ್ತಾಯಿದೆ. ಹೀಗಾಗಿ ನಾವು ಅಲ್ಲಿ ಇರಬೇಕಾಗಿದೆ. ಮತ್ತೆ ಒಂದು ದಿವಸ ಬಂದು ಇನ್ನು ನಾವು ಪಿಯೂಷ್ ಗೋಯಲ್ ಅವ್ರನ್ನ ಮತ್ತು ನಮ್ಮ ಮೈನ್ಸ್ ಮಿನಿಸ್ಟರ್ನು ಕೂಡ ಇವತ್ತು ದಿವಸ BGML ಸಲ ಭೇಟಿ ಆಗಬೇಕಾಗಿದೆ. ಒಟ್ಟಾರೆ ಈ ಸಲ ಏನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತೀವಿ 2025, ಇದರಲ್ಲಿ ಭಾಳಷ್ಟು ಬದಲಾವಣೆನ ನಾವು ಮಾಡ್ತಾಯಿದ್ದೀವಿ. ಇದು ರುಟೀನ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಈ ಸಲ ಆಗೋದಲ್ಲ. ಇನ್ವೆಸ್ಟ್ಮೆಂಟ್ ಮೀಟಲ್ಲಿ ನಾವು 11ನೇ ತಾರೀಕಿಗೆ ನಾವು ಟೆಂಟೇಟಿವ್ ಆಗಿ 11ನೇ ತಾರೀಕಿಗೆ ಇನಾಗ್ರಲ್ ಸೆಷನ್ ಏನೋ ಉದ್ಘಾಟನೆ ಇವತ್ತು 11ನೇ ತಾರೀಕಿಗೆ ಸಾಯಂಕಾಲ ಮಾಡಿ, ತದನಂತರ 12, 13 2 ದಿವಸ ಸಂಪೂರ್ಣವಾಗಿ ಇದನ್ನು ಡೆಡಿಕೇಟೆಡ್ ಆಗಿ ಇವತ್ತು ದಿವಸ ಈ ಎಲ್ಲ ಸೆಷನ್ಸ್ಗಳು ನಡೀಬೇಕು, ಈ ಚಿಂತನೆಗಳಾಗಬೇಕು, ನಮ್ಮ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ನು ಕೂಡ ಆಗಬೇಕು ಈ ಸಲ. ಮತ್ತು ಎಲ್ಲರೂ ಕಂಟ್ರಿಗಳು ಯಾವ ರೀತಿ ದಾವೋಸ್ನಲ್ಲಿ ಇವತ್ತು ಅನೇಕ ದೇಶಗಳು ಭಾಗವಹಿಸ್ತಾರೆ, ಕಂಟ್ರಿ ಪಾರ್ಟ್ನರ್ಸ್ನ ನೋಡ್ತಾ ಇದ್ದೀವಿ. ಮತ್ತು ಅವರೆಲ್ಲ ಕಂಟ್ರೀಸ್ನು ಕೂಡ, ದೇಶಗಳು ಕೂಡ ತಮ್ಮ ಒಂದು ಅಲ್ಲಿ ಒಂದು ತಮ್ಮ ಸೆಟಪ್ಪನ್ನು ಹಾಕ್ಕೊಳ್ಳಿಕ್ಕೆ ಇವತ್ತೊಂದು ದಿವಸ ಅವ್ರಿಗೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಸೊ ಒಂದು ಭಾಳ ದೊಡ್ಡ ಶಿಫ್ಟನ್ನು ಮಾಡ್ತಾ ಇದ್ದೀವಿ. 14, 12, 13, 14ನೇ ತಾರೀಕಿಗೆ ಬೆಳಗ್ಗೆ ನಾವು ಇದನ್ನು ಏನು ಕನ್ಕ್ಲೂಡಿಂಗ್ ಸೆಷನ್ ಇವತ್ತೊಂದು ದಿವಸ ಮುಕ್ತಾಯ ಕಾರ್ಯಕ್ರಮ ಮಾಡಿ, ತದನಂತರ ಪಬ್ಲಿಕ್ಕಿಗೂ ಕೂಡ ಅದರಲ್ಲಿ ಭಾಗವಹಿಸಿಕೆಗೆ ಇದು ಮಾಡ್ತಾ ಇದ್ದೀವಿ. ಈಗ ಭಾಳ ಒಂದು ಒಳ್ಳೆಯ ರೆಸ್ಪಾನ್ಸ್ ಇವತ್ತೊಂದು ದಿವಸ ಇದಾಗಿದೆ. ಇದು ಕರ್ನಾಟಕ ಯಾವಾಗಲೂ ಕೂಡ ಒಂದು ಮುಂಚೂಣಿಯಲ್ಲಿ, ಕೇವಲ ಭಾರತ ದೇಶ ಅಲ್ಲ, ಇಡೀ ವಿಶ್ವ ಇವತ್ತೊಂದು ದಿವಸ ನಮ್ಮ ಕಡೆ ಇವತ್ತೊಂದು ದಿವಸ ನೋಡ್ತಾ ಇದೆ. ನಾವು ಅನೇಕ ಇವು IT ಎಕ್ಸ್ಪೋರ್ಟ್ಸ್ನಲ್ಲಿ ನಾವು ನಂಬರ್ 1 ಇದ್ದೀವಿ, ಬಯೋಟೆಕ್ನಾಲಜಿನ ನಂಬರ್ ಇದ್ದೀವಿ, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ನಾವು ನಂಬರ್ 1 ಆಗಿದ್ದೀವಿ, ಇಲೆಕ್ಟ್ರಾನಿಕ್ಸ್ದಲ್ಲಿ ನಾವು ನಂಬರ್ 1 ಆಗಿದ್ದೀವಿ. ಈಗ ಅನೇಕ EV ಇದರಲ್ಲಿ ಕೂಡ ನಾವು ಮುನ್ನಗ್ತಾ ಇದ್ದೀವಿ. ಮ್ಯಾನುಫ್ಯಾಕ್ಚರಿಂಗು ಕೂಡ ಹೆಚ್ಚಿಗೆ ಗಮನ ಕೊಡ್ತಿದ್ದೀವಿ. ಮತ್ತು ಈ ಸಲ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಸ್ನಲ್ಲಿ ನಾವು ಈ SMEs ಮತ್ತು MSMEಸ್ಗೆ ಕೂಡ ಅವ್ರನ್ನ ಕನೆಕ್ಟ್ ಮಾಡಿಕೊಂಡು ಈ ಸ್ಟಾರ್ಟಪ್ಸ್ ಮತ್ತು ಇವ್ರಿಗೆ ಹೆಚ್ಚಿನ ಒತ್ತನ್ನು ನಾವು ಕೊಡ್ತಾ ಇದ್ದೀವಿ. ಅಲ್ಲಿ ಚಾಲೆಂಜ್ ಮಾಡ್ಕೊಂಡು $1 ಲಕ್ಷ ಪ್ರೈಸ್ ಮನಿನೂ ಕೂಡ ಇವತ್ತು ದಿವಸ ನಾವು ಈ ಇವೆಂಟ್ಸ್ಗೆ ನಾವು ಇವತ್ತು ದಿವಸ ಪ್ರೈಸ್ ಮನಿನೂ ಕೂಡ ಕೊಡ್ತಾ ಇದ್ದೀವಿ. ಅದು ಇಂಡಸ್ಟ್ರಿ ಪಾರ್ಟಿಸಿಪೇಷನ್ನಿಂದ ಹೀಗೆ ಭಾಳ ಒಂದು ವಿಭಿನ್ನ ರೀತಿಯಲ್ಲಿ. ಮತ್ತು ನಮ್ಮ ಕರ್ನಾಟಕದ ನಮ್ಮದೇನು ಪೊಸಿಷನ್ ಇದೆ, ಆ ಪೊಸಿಷನನ್ನು ಮತ್ತಷ್ಟು ಎಲಿವೇಟ್ ಮಾಡಬೇಕು, ಮತ್ತಷ್ಟು ಎತ್ತರಕ್ಕೆ ಒಯ್ಯಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇವತ್ತೊಂದು ದಿವಸ ನಾವು ವಿಭಿನ್ನ ರೀತಿಯಲ್ಲಿ ಇವತ್ತೊಂದು ದಿವಸ ಮಾಡಲಿಕ್ಕೆ ನಾವು ಉದ್ದೇಶಪಟ್ಟಿದ್ದೀವಿ. ಕೇವಲ ಇದು ಪ್ರತಿ ವರ್ಷ ಏನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆಗಬಾರ್ದು. ನಾವು ಈಗಾಗಲೇ ತಾವು ನೋಡಿದ್ದೀರಿ, ಅದ್ರ ರಿಯಲೈಸೇಷನ್ ಕೂಡ ಆಗಬೇಕು. ನಾವೇನು ಗ್ಲೋಬಲ್ ಇನ್ವೆಸ್ಟರ್ಸ್ನ ಕಮಿಟ್ಮೆಂಟ್ ಆಗ್ತವೆ ಅದು ಟ್ರಾನ್ಸ್ಲೇಟ್ ಆಗಬೇಕು. ಇವತ್ತು ಇಷ್ಟು ಕೋಟಿ ಮಣ್ಣು ಇವತ್ತೊಂದು ದಿವಸ ಅಲ್ಲಿ ಕಮಿಟ್ಮೆಂಟ್ ಆದರೆ ಅಷ್ಟು ಅದರಲ್ಲಿ ಸುಮಾರು 75% ಕನ್ವರ್ಷನ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಆ ಎಲ್ಲದಕ್ಕೂ ಕೂಡ ನಾವು ಭಾಳ ಮೆಟಿಕ್ಯುಲೇಟ್ ಆಗಿ ಅದನ್ನು ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ. ಹೀಗಾಗಿ ಒಂದು ವಿಭಿನ್ನ ರೀತಿಯ ಒಂದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್, ರುಟೀನ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗಿಂತ ಇದು ಬೇರೆ ರೀತಿಯಲ್ಲಿ ಇವತ್ತೊಂದು ದಿವಸ ಆಗ್ತದೆ.